ಹಾಯ್. ಒಂದು ದಿನ ಯಾವುದೇ ಮುನ್ಸೂಚನೆ ಇಲ್ಲದೆ ನಮ್ಮ ಕೊನೆಯ ದಿನ ಬರುತ್ತದೆ. ಆ ದಿನ ಸಾಮಾನ್ಯ ದಿನದಂತೆಯೇ ಇರುತ್ತದೆ. ನಮ್ಮ ಅರ್ಧಕ್ಕೆ ನಿಂತ ಕನಸುಗಳು, ಮುಗಿಯದ ಕೆಲಸಗಳು, ನಾಳೆ ಮಾಡೋಣ ಎಂದು ಮುಂದೂಡಿದ ಯೋಜನೆಗಳು ಹಾಗೆಯೇ ಉಳಿದು ಬಿಡುತ್ತದೆ. ನಾವು ಯಾರೊಂದಿಗೂ ಕೊನೆಯ ಬಾರಿ ಮಾತನಾಡಿರುತ್ತೇವೆ, ಆದರೆ ಅದುವೇ ಕೊನೆಯ ಮಾತು ಎಂದು ನಮಗೆ ಗೊತ್ತಿರುವುದಿಲ್ಲ. ಯಾರನ್ನು ಕೊನೆಯ ಬಾರಿ ಅಪ್ಪಿಕೊಂಡಿರುತ್ತೇವೆ, ಆದರೆ ಅದುವೇ ಕೊನೆಯ ಅಪ್ಪುಗೆ ಎಂದು ಅರಿವೇ ಆಗುವುದಿಲ್ಲ. ಒಂದು ಸುಂದರ ಸೂರ್ಯಾಸ್ತವನ್ನು ಕೊನೆಯ ಬಾರಿಗೆ ನೋಡಿರುತ್ತೇವೆ, ಆದರೆ ಅದುವೇ ಕೊನೆಯ ಸೂರ್ಯಾಸ್ತ ಎಂದು ಯಾರೂ ಹೇಳುವುದಿಲ್ಲ. ಜೀವನ ಯಾವುದೇ ಡ್ರಾಮಾಟಿಕ್ ವಿದಾಯವನ್ನೂ ಕೊಡುವುದಿಲ್ಲ. ಮತ್ತೊಮ್ಮೆ ಹಿಂದಿರುಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವ ಅವಕಾಶವೂ ಇರದು. ಕ್ಷಮೆ ಕೇಳಬೇಕಿದ್ದವರಿಗೆ ಕ್ಷಮೆ ಕೇಳುವ ಸಮಯವೂ ಇರದು. ಅಗತ್ಯವೇ ಇಲ್ಲದ ಕೋಪಗಳನ್ನು ಬಿಡುವ ಅವಕಾಶವೂ ಇರದು. ಯಾಕಂದ್ರೆ ಈ ಜಗತ್ತು ಯಾರಿಗಾಗಿಯೂ ನಿಲ್ಲುವುದಿಲ್ಲ. ನನಗಾಗಲಿ ನಿಮಗಾಗಲಿ ಯಾರಿಗಾಗಿಯೂ ಇಲ್ಲ. ಆದ್ದರಿಂದ ಸಮಯ ಇದೆ ಎಂದು ಬದುಕಬೇಡಿ. ಒಳ್ಳೆಯ ದಿನಕ್ಕಾಗಿ ಕಾಯಬೇಡಿ. ಪ್ರೀತಿ ಹೇಳಬೇಕಾದರೆ ಇವತ್ತೇ ಹೇಳಿ, ಕ್ಷಮೆ ಕೇಳಬೇಕಿದ್ದರೆ ಇವತ್ತೇ ಕೇಳಿ, ಕುಟುಂಬದವರ ಜೊತೆ ಸಮಯವನ್ನು ಕಳೆಯಬೇಕೆಂದಿದ್ದರೆ ಇವತ್ತೇ ಕಳೆಯಿರಿ. ಸಂತೋಷವನ್ನು ನಂತರಕ್ಕೆ ಉಳಿಸಬೇಡಿ. ಯಾಕಂದ್ರೆ ನಂತರ ಎಂಬ ದಿನ ನಮಗೆ ಖಚಿತವಾಗಿ ಸಿಗುತ್ತದೆ ಎಂಬ ಭರವಸೆ ಯಾರಿಗೂ ಇಲ್ಲ. ಸೊ ಪ್ರತಿಯೊಂದು ದಿನವೂ ಕೊನೆಯ ದಿನದಷ್ಟೇ ಅಮೂಲ್ಯವಾಗಿ ಬದುಕಿ. ಯಾಕಂದ್ರೆ ನಾವು ಬದುಕಿರುವ ಪ್ರತಿಯೊಂದು ಕ್ಷಣವು ದೇವರು ನಮಗೆ ಕೊಟ್ಟಿರುವ ಮತ್ತೊಂದು ಅವಕಾಶ. ಏನಂತೀರಾ? ಖುಷಿಯಾಗಿರಿ.